ರೈತರು ಪೂರೈಸಿದ ಕಬ್ಬಿನ ಬಿಲ್ ಪಾವತಿಗೆ ಆಗ್ರಹ. ಹೌದು, ವಿಜಯಪುರ ಬಾಗಲಕೋಟೆ ಸಕ್ಕರೆ ಕಾರ್ಖಾನೆಗಳಿಗೆ ರೈತರು ಪೂರೈಸಿದ ಕಬ್ಬಿನ ಬಿಲ್ಲನ್ನು ರೈತರಿಗೆ ಕೂಡಲೇ ಪಾವತಿಸುವಂತೆ ಅಖಂಡ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಂಗಾರು ಪೂರ್ವ ಮಳೆಯಾಗುತ್ತಿದ್ದು ರೈತರ ಕೃಷಿ ಚಟುವಟಿಕೆಗಳು ಆರಂಭವಾಗಿದ್ದು ಹಣ ಇಲ್ಲದಿದ್ದರೆ ಬಿತ್ತನೆ ಕಾರ್ಯಗಳು ಕುಂಠಿತವಾಗುತ್ತವೆ. ಕಾರಣ ಕೂಡಲೇ ರೈತರ ಪೂರೈಸಿದಂತಹ ಕಬ್ಬಿನ ಬಿಲ್ಲನ್ನು ಪಾವತಿಸುವಂತೆ ಆಗ್ರಹಿಸಿದರು. ಅವಳಿ ಜಿಲ್ಲೆ ವಿಜಯಪುರ ಬಾಗಲಕೋಟ್ ನಂದಿ ಸಕ್ಕರೆ ಕಾರ್ಖಾನೆ 22 ಕೋಟಿ, ಬಸವೇಶ್ವರ ಸಕ್ಕರೆ ಕಾರ್ಖಾನೆ 17 ಕೋಟಿ, ಜಮಖಂಡಿ ಸಕ್ಕರೆ ಕಾರ್ಖಾನೆ 8 ಕೋಟಿ ರೈತರ ಕಬ್ಬಿನ ಬಿಲ್ಲನ್ನು ಉಳಿಸಿಕೊಂಡಿದ್ದು ರೈತರಿಗೆ ತೊಂದರೆಯಾಗುತ್ತಿದ್ದು ಕೂಡಲೇ ಕೃಷಿ ಚಟುವಟಿಕೆಗಳಿಗಾಗಿ ರೈತರಿಗೆ ಕಬ್ಬಿನ ಬಿಲ್ಲನ್ನು ಪಾವತಿಸಲು ಅವಳಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ರೈತರ ಕಬ್ಬಿನ ಬಿಲ್ಲನ್ನು ಬಿಡುಗಡೆಗೊಳಿಸಿ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಅರವಿಂದ್ ಕುಲಕರ್ಣಿ ಆಗ್ರಹಿಸಿದ್ದಾರೆ. ನ್ಯೂಸ್ ರಿಪೋರ್ಟ್ ಮೆಹಬೂಬ್ ಗುಂತ್ಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ವಿಜಯಪುರ. ವಿಜಯಪುರ ಮತ್ತು ಬಾಗಲಕೋಟ್ ಅವಳಿ ಜಿಲ್ಲೆಯಲ್ಲಿ ರೈತರು ಬೆಳೆದತಕ್ಕಂಥ ಕಬ್ಬನ್ನು ಸಕ್ಕರೆ ಕಾರ್ಖಾನೆಯವರಿಗೆ ಪೂರೈಸಿ ಸುಮಾರು 6-7 ತಿಂಗಳಾದರೂ ಕೂಡ ಇನ್ನೂ ಹಣ ಪಾವತಿ ಮಾಡಿಲ್ಲ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಮಖಂಡಿ ಶುಗರ್ಸ್ನವರು ಮತ್ತು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಂದಿ ಸಕ್ಕರೆ ಕಾರ್ಖಾನೆಯವರು ಮತ್ತು ಬಸವೇಶ್ವರ ಸಕ್ಕರೆ ಕಾರ್ಖಾನೆಯವರು 3 ಸಕ್ಕರೆ ಕಾರ್ಖಾನೆಯವರು ಸುಮಾರು 47 ಕೋಟಿ ರೂಪಾಯಿ ರೈತರಿಗೆ ಕಬ್ಬಿನ ಒಂದು ಬಿಲ್ಲನ್ನು ಇನ್ನೂ ಪೇಡ್ ಮಾಡಿಲ್ಲ. ಇದರಿಂದ ರೈತರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಈಗ ಮುಂಗಾರು ಹಂಗಾಮಿನ ಮಳೆ ಮುಂಚೆನೇ ಪ್ರಾರಂಭ ಆದ ಕಾರಣ ರೈತರು ಬಿತ್ತನೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬೀಜ, ಗೊಬ್ಬರ, ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ ಬೇಕಾದಂಥ ಸಲಕರಣೆಯನ್ನು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಹಣದ ಅವಶ್ಯಕತೆ ಇದೆ. ಇವರು ಸಕ್ಕರೆ ಕಾರ್ಖಾನೆಯವರು ವಿಳಂಬ ಮಾಡಿದ ಕಾರಣಕ್ಕಾಗಿ ಅವರಿಗೆ ಬಿತ್ತನೆ ಮಾಡಲಿಕ್ಕೂ ಕೂಡ ಕೈಯಲ್ಲಿ ಹಣ ಇಲ್ಲದಕ್ಕೆ ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ 2 ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತ ಮಧ್ಯಪ್ರವೇಶಿಸಿ ಕೂಡಲೇ ಏನು ರೈತರಿಗೆ ಕೊಡಬೇಕಾದಂಥ ಕಬ್ಬಿನ ಒಂದು ಹಣವನ್ನು ಬಡ್ಡಿ ಸಮೇತ ಕೊಡಬೇಕು. 6-7 ತಿಂಗಳಿಂದ ಏನು ಕೊಟ್ಟಿಲ್ಲ ಹಣ, ಅಲ್ಲಿಂದ ಇಲ್ಲಿವರೆಗೆ ಮೂಲ ಹಣಕ್ಕೆ ಬಡ್ಡಿ ಹಾಕಿ ಹಣವನ್ನು ಅವರಿಗೆ ಪೇಡ್ ಮಾಡುವಂಥದ್ದಾಗಬೇಕು. ನಿಯಮದ ಪ್ರಕಾರ ಕಬ್ಬು ಪೂರೈಸಿದ 15 ದಿವಸ ಒಳಗಾಗಿ ಅವ್ರಿಗೆ ಪೇಡ್ ಮಾಡ್ಬೇಕಂತ ಅದು ಇಷ್ಟು ಕೂಡ ಇಲ್ಲಿವರೆಗೂ ಕೂಡ ಪಾವತಿ ಮಾಡಿಲ್ಲ. ರೈತರಿಗೆ ಏನದ ಪುಸಲಾಯಿಸಿ ಅವ್ರಿಗೆ ಹುರುಪು ಹಾಕಿ ನೀವು ಕಬ್ಬು ಬೆಳೆಸ್ರಿ, ನೀವು ಕಬ್ಬನ್ನು ಪೂರೈಕೆ ಮಾಡಿದ 15 ದಿವಸ ಒಳಗಾಗಿ ನಿಮಗೆ ಹಣ ನಾವು ಸಂದಾಯ ಮಾಡ್ತೀವಿ ತಿಳ್ಕೊಂಡು ಹೇಳಿ ರೈತರಿಗೆ ನಂಬಿಸಿ ಕಬ್ಬು ಬೆಳೆಸಿ ಪೂರೈಕೆ ಮಾಡಿದ ನಂತರ 6 ತಿಂಗಳ 7 ತಿಂಗಳ ತನಕ ಕಬ್ಬು ಕೊಡೋಂಗಿಲ್ಲ. ದಿನನಿತ್ಯ ಅವ್ರ ಫ್ಯಾಕ್ಟ್ರಿಗೆ ಅಡ್ಡಾಡಬೇಕು, ಸತಾಯಿಸ್ತಾ ಇದಾರೆ. ಮತ್ತು ಇವರಿಗೆ ಸಕಾಲಕ್ಕೆ ದುಡ್ಡು ಕೊಡದೇ ಆಗಿದ್ದಾರೆ ಅಂದ್ರೆ ರೈತರ ಕಡೆಯಿಂದ ಯಾಕೆ ಕಬ್ಬು ತೊಗೋಬೇಕು? ಇವರು ಏನು ಅವಶ್ಯಕತೆ ಅದ? ಇವ್ರಿಗೆ ಸಕಾಲಕ್ಕೆ ಇವರಿಗೆ ಹಣ ಕೊಡೋಕ್ಕಾಗಲಿಲ್ಲ ಅಂದರೆ ಫ್ಯಾಕ್ಟ್ರಿ ಮುಚ್ಚಿಬಿಡಲಿ. ಇವರು ರೈತರು ಅದನ್ನು ನಂಬಿಕೆ ಇಟ್ಟು ಕಬ್ಬು ಕೊಟ್ಟಿರ್ತಾರೆ. ಮತ್ತು ಸಕಾಲಕ್ಕೆ ದುಡ್ಡು ಕೊಡ್ಲಿಕ್ಕೆ ಬಂದ್ರೆ ರೈತರು ಬದುಕೋದೇ ಹೆಂಗೆ, ಕುಟುಂಬ ನಡೆಸೋದೇ ಹೆಂಗೆ? ಮುಂದಿನ ಕೃಷಿ ಚಟುವಟಿಕೆ ಹಣ ಇಲ್ಲಪ್ಪ ಅಂದ್ರೆ ಜಮೀನು ಬೀಳ್ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಕೂಡಲೇ ಅನ್ನೋದ ಹಣವನ್ನು ಕೊಡಿಸುವಂಥದ್ದಾಗಬೇಕು. ನಂದಿ ಸಕ್ಕರೆ ಕಾರ್ಖಾನೆಯವರು 22 ಕೋಟಿ ರೂಪಾಯಿ, ಜಮಖಂಡಿ ಶುಗರ್ಸ್ನವರು 8 ಕೋಟಿ ಮತ್ತು ಬಸವೇಶ್ವರ ಶುಗರ್ಸ್ ಅವರು 17 ಕೋಟಿ ರೂಪಾಯಿ, ಈ ಒಟ್ಟು 47 ಕೋಟಿ ರೂಪಾಯಿ ಬಾಕಿ ಹಣ ಕೊಡಬೇಕಾಗ್ಯದ. ಇನ್ನೂ ಕೊಟ್ಟಿಲ್ಲ. ಕೂಡಲೇ ಏನದ ಜಿಲ್ಲಾಡಳಿತ ಅದನ್ನು ರೈತರಿಗೆ ಬಾಕಿ ಹಣವನ್ನು ಕೊಡಿಸ್ಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಒತ್ತಾಯಪಡಿಸ್ತಿದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.